ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಾಂಬೋರೇಟ್ಸ್ಗೆ ರಾಜ್ಯ ಉಪಾಧ್ಯಕ್ಷ ಎಚ್.ಎಂ. ಸಿದ್ದರಾಮಯ್ಯ ಚಾಲನೆ. ಗಂಗಾವತಿ 27ರಿಂದ ದಿನಾಂಕ 1ರವರೆಗೆ ಬೆಳಗಾವಿ ಜಿಲ್ಲೆಯ ಹೊನಗಾ ಫಿನಿಕ್ಸ್ ಶಾಲೆಯ ಆವರಣದಲ್ಲಿ ಜರುಗಲಿರುವ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ ರಾಜ್ಯ ಮಟ್ಟದ ಜಾಂಬೋರೇಟ್ ಕಾರ್ಯಕ್ರಮಕ್ಕೆ ರಾಜ್ಯ ಉಪಾಧ್ಯಕ್ಷ ಎಚ್.ಎಂ. ಸಿದ್ದರಾಮಸ್ವಾಮಿ ಶುಕ್ರವಾರದಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಿಸ್ತು, ಧೈರ್ಯ, ಸಾಹಸ ಪ್ರವೃತ್ತಿಯನ್ನು ಶಿಕ್ಷಣದ ಜೊತೆಗೆ ಬೆಳೆಸುವ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಮಟ್ಟದ ಜಾಂಬೋರೇಟ ಗಂಗಾವತಿ ಸೇರಿದಂತೆ ಕೊಪ್ಪಳ ಜಿಲ್ಲೆಯಿಂದ 230 ಅಧಿಕ ಭಾಗವಹಿಸುತ್ತಿದ್ದು, ಇವರೊಂದಿಗೆ ತಾವು ಸೇರಿದಂತೆ ಆಯಾ ಶಾಲೆಯ ದೈಹಿಕ ಶಿಕ್ಷಕರು ಭಾಗವಹಿಸುವುದರ ಮೂಲಕ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಅತ್ಯಂತ ಜವಾಬ್ದಾರಿಯಿಂದ ಹೋಗಿ ಬರಲಾಗುತ್ತದೆ ಎಂದು ಸ್ಕೌಟ್ಸ್ ಮತ್ತು ಗೈಡ್ಸ್ ಪಾಲಕರಿಗೆ ಭರವಸೆಯ ಮೂಲಕ ಧೈರ್ಯವನ್ನ ತುಂಬಿದರು. ಎಂಎಸ್ ಕಾಲೇಜಿನ ಆಡಳಿತಾಧಿಕಾರಿ ಮೂರ್ತಿ ವಿರೂಪಾಕ್ಷಯ್ಯ ಸ್ವಾಮಿ ಹಾಗೂ ಸಿಪಿಎಸ್ ಶಾಲೆಯ ಹುಸೇನ್ ಸಾಬ್ ಉಪಸ್ಥಿತರಿದ್ದರು. ಆರಾಧ್ಯ ದೇವನಾಗಿರ್ತಕ್ಕಂಥ ಚನ್ನಬಸವ ಸ್ವಾಮಿ ಮತ್ತು ದುರ್ಗಾದೇವಿಯ ಪಾದಾರವಿಂದಗಳೇ ಪಡಮಟ್ಟು ಬಂಧುಗಳೇ, ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ಕರ್ನಾಟಕ ರಾಜ್ಯ ಸಂಸ್ಥೆ, ಜಿಲ್ಲಾ ಸಂಸ್ಥೆ ಕೊಪ್ಪಳ, ಸ್ಥಳೀಯ ಸಂಸ್ಥೆ ಗಂಗಾವತಿ ಈ ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥ 29ನೇ ರಾಜ್ಯ ಮಟ್ಟದ ಜಾಂಬೋರಿ ಕಾರ್ಯಕ್ರಮವನ್ನು ಬೆಳಗಾವಿ ಜಿಲ್ಲೆಯ ಹೊನಗಾದಲ್ಲಿ ನಮ್ಮ ರಾಜ್ಯದ ಪ್ರಧಾನ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ಪಿ.ಜಿ.ಆರ್. ಸಿಂಧೆ ಅವರ ನೇತೃತ್ವದಲ್ಲಿ ಮತ್ತು ಅಲ್ಲಿಯ ಜಿಲ್ಲೆಯ ಪ್ರಧಾನ ಆಯುಕ್ತರಾಗಿರ್ತಕ್ಕಂಥ ಮಲ್ಲಿಕೇರಿಯವರ ನೇತೃತ್ವದಲ್ಲಿ ಇವತ್ತು ಜಾಂಬೂರಿ ಕಾರ್ಯಕ್ರಮ ನಡೀತಾ ಇದೆ. ಜಾಂಬೂರಿ 27ನೇ ತಾರೀಕಿನಿಂದ ಹಿಡಿದು 1ನೇ ತಾರೀಕಿನವರೆಗೂ ಕೂಡ ಜಾಂಬೂರಿ ಅತ್ಯಂತವಾಗಿ ಮಕ್ಕಳಿಗೆ ಎಲ್ಲ ರೀತಿಯ ವಿವಿಧ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಕೂಡ ವಿವಿಧ ರೀತಿಯ ಎಲ್ಲವುಗಳನ್ನು ಕೂಡ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಜವಾಗಿಯೂ ಕೂಡ ಸಂತಸ. ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಸಂಸ್ಥೆಯಾಗಿರ್ತಂಥ ಗಂಗಾವತಿಯ ವತಿಯಿಂದ ನಮ್ಮೆಲ್ಲರ ಕೇಂದ್ರ ಬಿಂದುವಾಗಿರ್ತಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ಕೂಡ ಪರವಾನಗಿಯನ್ನು ಪಡೆದು ಸುಮಾರು ಇಲ್ಲಿಂದ 112 ಮಕ್ಕಳನ್ನ, ಅವರ ಜೊತೆಗೆ 20 ಜನ ಶಿಕ್ಷಕರನ್ನ ಮತ್ತು ಇದು ಅಲ್ಲದೆ ಕೊಪ್ಪಳ ಜಿಲ್ಲೆಯಿಂದ ಕೊಪ್ಪಳದಲ್ಲಿ ಕೂಡ ಇವತ್ತು 30 ಮಕ್ಕಳನ್ನ, 3 ಶಿಕ್ಷಕರನ್ನ, ಒಟ್ಟಾರೆ ಕೊಪ್ಪಳ ಜಿಲ್ಲೆಯಿಂದ ಸುಮಾರು 150ಕ್ಕೂ ಮೇಲ್ಪಟ್ಟು ಶಿಕ್ಷಕಿಯರು ಮತ್ತು ಮುದ್ದು ಮಕ್ಕಳು ಎಲ್ಲರೂ ಕೂಡ ಇದರಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಬಹಳ ಸಂತಸ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ನಾನು ಒಂದು ಮಾತನ್ನ ಏನು ಮಕ್ಕಳನ್ನ ಕರೆದುಕೊಂಡು ಹೋಗ್ತಕ್ಕಂಥ ಸಂಘಟಕರು ಏನಿದಾರ, ಶಿಕ್ಷಕಿಯರು ಇವತ್ತು ನಿಮ್ಮ ಜೊತೆಗೆ ಬಂದಿರತಕ್ಕಂಥ ಮಕ್ಕಳು ನಮ್ಮ ಮಕ್ಕಳು ಅನ್ನುವ ರೀತಿಯಲ್ಲಿ ಆ ಜಾಂಬ್ ರೋಟಿನಲ್ಲಿ
ಆ ಮಕ್ಕಳನ್ನ ಸುರಕ್ಷತೆ ಆರೋಗ್ಯದ ಬಗ್ಗೆ ಕೂಡ ತಾವು ಮೇಲಿಂದ ಮೇಲೆ ವಿಚಾರಿಸಿ ಅವರೆಲ್ಲರ ಇನ್ನ ಮತ್ತೊಮ್ಮೆ ತಮ್ಮ ತಮ್ಮ ಸ್ವಗ್ರಾಮಕ್ಕೆ ಕರೆತರ್ತಕ್ಕಂಥ ವ್ಯವಸ್ಥೆ ತಮ್ಮದಾಗಿರ್ತದೆ ಅಂತಕ್ಕಂಥ ಹೇಳ್ತಾ ಇದ್ದೇನೆ. ಅವರಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲಲಾರದೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತಾ ಇದ್ದೇವೆ. ಅದರಲ್ಲಿ ಕೂಡ ನಾನು ಕೂಡ ಇವತ್ತು ಪ್ರಯಾಣ ಬೆಳೆಸಿ ನಾನು ಕೂಡ ನಾಳೆಯಿಂದ ಅದರಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಏನೇ ಬಂದರೂ ಕೂಡ ಸಂಘಟಕರು ತಮಗೆ ಯಾವುದಾದ್ರೂ ತೊಂದರೆ ಆದರೆ ಅಲ್ಲಿರ್ತಕ್ಕಂಥ ಮುಖ್ಯಸ್ಥರನ್ನ ಭೇಟಿಯಾಗಿ ನಮ್ಮನ್ನ ಭೇಟಿಯಾಗಿ ಎಲ್ಲ ಮಕ್ಕಳ ಆರೋಗ್ಯಕ್ಕೆ ತಾವೆಲ್ಲರೂ ಕಾರಣೀಕರ್ತರಾಗಬೇಕಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಯಾವತ್ತೂ ನಿಜವಾಗಿಯೂ ಕೂಡ ಈ ಜಾಂಬುರೇಟ್ ನಡೀತಕ್ಕಂಥದ್ದು 3 ವರ್ಷಕ್ಕೊಮ್ಮೆ ನಡೀತಾ ಇದೆ. ಇಂಥ ಜಾಂಬುರೇಟಿನಲ್ಲಿ ಮಕ್ಕಳನ್ನ ಕಲಿಸಲಿಕ್ಕೆ ಪಾಲಕರು ಏನು ಒಂದು ಮನಸ್ಸನ್ನ ಮಾಡಿದ್ದಾರೆ. ನಿಜವಾಗಿಯೂ ಕೂಡ ಅವರಲ್ಲಿ ಇರ್ತಕ್ಕಂಥ ಧೈರ್ಯ, ಅವರಲ್ಲಿ ಇರ್ತಕ್ಕಂಥ ಆಸಕ್ತಿಯನ್ನ ನಾವು ಮೆಚ್ಚಬೇಕಾಗಿದೆ. ಇವತ್ತು ಏನೇ ಇದ್ರೂ ಕೂಡ ಸ್ಕೌಟ್ ಅಂಡ್ ಗೈಡ್ಸ್ ಬೆಳೆಯಬೇಕಾದ್ರೆ ಪಾಲಕರನ್ನ ಹಿಡಿದುಕೊಂಡು ಮಕ್ಕಳನ್ನ ಹಿಡಿದುಕೊಂಡು ಮತ್ತು ನಮ್ಮ ಶಿಕ್ಷಣವನ್ನು ನೀಡತಕ್ಕಂಥ ಗುರುಗಳು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಎಲ್ಲ ಸಹಕಾರದಿಂದ ಇವತ್ತು ಈ ಜಾಂಬುರೇಟು ಯಶಸ್ವಿಯಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಶುಭ ಕೋರಿ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿ ಇಲಾಖೆಯ ಅಧಿಕಾರಿಗಳಿಗೂ ಮತ್ತು ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ಪದಾಧಿಕಾರಿಗಳು ಮತ್ತು ಸಂಘಟಕರು ಮತ್ತು ಪತ್ರಿಕಾ ಮಿತ್ರರಿಗೂ ತಮ್ಮೆಲ್ಲರಿಗೂ ಕೂಡ ಜಾಂಬುರೇಟಿನ ಶುಭಾಶಯವನ್ನು ಕೋರುವುದರ ಜೊತೆಗೆ ಕೂಡ ತಾವು ಕೂಡ ಅಲ್ಲಿ ಬರ್ತಕ್ಕಂಥ 26ನೇ ವರ್ಷದ ಹೊಸ ವರ್ಷ ಶುಭಾಶಯಗಳನ್ನು ಕೂಡ ಆಚರಣೆ ಮಾಡಿಕೊಂಡು ನಮ್ಮ ಮಕ್ಕಳು ಬರ್ತಾರೆ ಅಂತಕ್ಕಂಥ ಅನಿಸಿಕೆಯನ್ನು ತಮ್ಮ ಗಮನಕ್ಕೆ ತಂದು ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳ ಬಂದಿಗೆ ನಿನ್ನೆ ನಡೆದಂತ KSRTC ಉಪವಿಭಾಗ ಮತ್ತು ಹೋಗ್ತಕ್ಕಂಥ ವಾಹನ ಚಾಲಕರು ಮತ್ತು ಅದರಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅವರಿಗೂ ಕೂಡ ನಾನು ಶುಭವನ್ನು ಕೊಡ್ತಾ ಇದ್ದೇನೆ. ತಾವು ಏನ್ ಪ್ರಯಾಣದಲ್ಲಿ ಮಕ್ಕಳ ಸುಖವನ್ನ ನಮ್ಮ ಮಕ್ಕಳನ್ನುವ ರೀತಿಯಲ್ಲಿ ತಾವು ಅವರಿಗೆ ಒಳ್ಳೆಯ ಸಹಕಾರವನ್ನ ನೀಡಬೇಕಂತೇಳಿ ನಾನು ಅವರಲ್ಲಿ KSRTCಯ ಎಲ್ಲ ಇಲಾಖೆಯ ಮಿತ್ರರಲ್ಲಿ ವಾಹನ ಚಾಲಕರಲ್ಲಿ ಕೂಡ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಸ್ಕೌಟ್ಸ್ ಗೈಡ್ಸ್ ಜಾಂಬೂರಿಯಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಗಂಗಾವತಿ ತಾಲೂಕಿನ ಎಲ್ಲ ಹೆಮ್ಮೆಯ ಮಕ್ಕಳು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ. ಈ ಜಾಂಬೂರಿ ಯಶಸ್ವಿಯಾಗಿ ಕಳೆದ ಸಾಲುಗಳಂತೆ ಈ ಸಾಲಿನಲ್ಲಿ ಕೂಡ ನಮ್ಮ ಗಂಗಾವತಿ ತಾಲೂಕಿನ ಮಕ್ಕಳು ಈ ಜಾಂಬೂರಿಯಲ್ಲಿ ವಿವಿಧ ಸಾಧನೆಗಳನ್ನು ಮಾಡಿ ತಮ್ಮ ತಾಲೂಕಿನ ಗೌರವವನ್ನು ಹೆಚ್ಚಿಸಬೇಕಂತೇಳಿ ಕಚೇರಿ ವತಿಯಿಂದ ಅವರಿಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.